ವಿಭಿನ್ನ ಚೇತಸಃ ಅಂತ ಒಂದು ಶಬ್ದ. ಇದು ಭಾಗವತದಲ್ಲಿ 12ನೇ ಸ್ಕಂದದ 3ನೇ ಅಧ್ಯಾಯದ 43ನೇ ಶ್ಲೋಕ. ಭಗವತ್ ಸಾರೋದ್ಧಾರದಲ್ಲಿ 194ನೇ ಶ್ಲೋಕ. ಪಾಷಂಡ ವಿಭಿನ್ನ ಚೇತಸಃ ಅಂತಲ್ಲಿರೋ ಶಬ್ದ. ಅವೈದಿಕವಾದ ಮತಗಳ ಸಂಪರ್ಕದಿಂದ ವಿಭಿನ್ನವಾದ ಬುದ್ಧಿಯುಳ್ಳ ಜನ ಅಂತ ಹೀಗೆ ಅದರ ಅರ್ಥ. ವಿಭಿನ್ನವಾದ ಬುದ್ಧಿಯುಳ್ಳವರು ಅಂದರೆ ಮೋಹಿತ ಬುದ್ಧಯ, ಪಾಷಂಡ ಮತೇನ ಮೋಹಿತ ಬುದ್ಧಯ. ಅದರಿಂದ ಪಾಷಂಡ ಮತದ ಸಂಪರ್ಕದಿಂದ ಕೆಟ್ಟು ಹೋದಂಥ ಮೋಹ ಹೊಂದಿದಂಥ ಬುದ್ಧಿಯುಳ್ಳವರು ಅಂತ ಅದಕ್ಕೆ ಅರ್ಥ ಮಾಡಿದ್ದಾರೆ. ವಿಭಿನ್ನ ಅಂತನ್ನೋದು ಅಲ್ಲಿ ಸಂಬಂಧಪಟ್ಟಿರುವಂಥ ಕ್ರಿಯಾಪದ. ವಿ ಇತ್ಯುಪಸರ್ಗಪೂರ್ವಕ ಭಿದ ಧಾತು. ಹೀಗೆ ಅದರ ಪ್ರಯೋಗ ಮಾಡುವುದು ಹೀಗೆ ಕ್ರಿಯಾಪದದ ರೂಪದಲ್ಲಿ. ಹೀಗೆಲ್ಲ ಪಾಷಂಡ ಶಾಸ್ತ್ರಂ ಬುದ್ಧಿಂ ಭಿನತ್ತಿ, ಅಥವಾ ಪಾಷಂಡ ಶಾಸ್ತ್ರೀ, ಅದನ್ನು ಪಾಷಂಡ ಶಾಸ್ತ್ರವನ್ನು ಓದುವಂಥ ವ್ಯಕ್ತಿ. ಸಜ್ಜನಾನಾಂ ಬುದ್ಧಿಂ ಭಿನತ್ತಿ, ಬುದ್ಧಿ ಭಿದ್ಯತೆ. ಅದರ ಭಿದ್ಯತೆ ಅನ್ನೋದು ಕರ್ಮಣಿ ಪ್ರಯೋಗ. ಅದರ ಪ್ರತ್ಯಯವನ್ನು ಕರ್ಮಾರ್ಥದಲ್ಲಿ ಪ್ರತ್ಯಯ ಪ್ರಯೋಗ ಮಾಡಿದಾಗ ಭಿನ್ನ ಅಂತ ಹೀಗಾಗ್ತದೆ. ಅದನ್ನೇ ಮೋಹಯತಿ ಅಂತ ಪ್ರಯೋಗ ಮಾಡಿದ್ದಾರೆ. ಪಾಷಂಡ ಶಾಸ್ತ್ರಂ ಬುದ್ಧಿಂ ಮೋಹಯತಿ. ಪಾಷಂಡ ಶಾಸ್ತ್ರೇಣ ಬುದ್ಧಿ ಮೋಹ್ಯತೆ. ಅದರ ಪ್ರತ್ಯಯವೇ ಬುದ್ಧಿ ಮೋಹಿತಾ ಭವತಿ, ಮೋಹಿತ ಬುದ್ಧಿ. ಹೀಗೆಲ್ಲ ಪ್ರಯೋಗ ಆಗ್ತವೆ. ನ ಬುದ್ಧಿ ಭೇದಂ ಜನಯೇತ್ ಅಜ್ಞಾನಂ ಕರ್ಮಸಂಗಿಣಾಂ ಅಂತ ಗೀತೆಯ ಮಾತಿನಲ್ಲಿ ಕೂಡ ಇರೋದು ಹೀಗೆ. ಬುದ್ಧಿಯ ಭೇದವನ್ನು ಮಾಡಬಾರದು, ಅವರಿಗೆ ಮೋಹ ಬರೆಸಬಾರದು. ಅಜ್ಞಾನಿಗಳಿಗೆ ಜ್ಞಾನಿಯಾದವನು ಅವರು ಯಾವ ಮಾರ್ಗದಲ್ಲಿದ್ದಾರೋ ಅವರಿಗೆ ಅದನ್ನು ಇರಲಿಕ್ಕೆ ಬಿಟ್ಟು ಬಿಡಬೇಕು ಅಂತ ಹೀಗಾದರ ಅರ್ಥ. ಮೋಹಿತ ಅನ್ನೋದನ್ನು ಸಾಮಾನ್ಯವಾಗಿ ಪ್ರಯೋಗ ನಾವು ವ್ಯವಹಾರದಲ್ಲಿ ಮಾಡ್ತಿರ್ತೀವಿ. ಭಿನ್ನತೆ ಅನ್ನೋದನ್ನು, ಬುದ್ಧಿಂ ಭಿನ್ನತೆ ಅನ್ನೋ ಅರ್ಥದಲ್ಲಿ ನಾವು ಪ್ರಯೋಗ ಮಾಡೋದು ಕಡಿಮೆ. ಆ ಥರದ ಪ್ರಯೋಗ ಮಾಡುವುದಕ್ಕೆ ಇದೊಂದು ಮಾದರಿಯಾದ ಪ್ರಯೋಗ.